ಒಟ್ಟಾರೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಏನು ಮಾಡ್ತಾ ಇದೆ? ಹಾಗಾದ್ರೆ ಡಬಲ್ ಗೇಮ್ ಮಾಡ್ತಾ ಇದೆಯಾ ಎಸ್ಐಟಿ? ಪೆನ್ ಡ್ರೈವ್ ಹಂಚಿದವರ ಮೇಲೆ ಎಸ್ಐಟಿ ಸಾಫ್ಟ್ ಕಾರ್ನರ್ ತೋರ್ತಾ ಇದೆಯಾ? ರೇವಣ್ಣ ಮನೆಯಲ್ಲಿ ಸಹಾಯಕನಾಗಿದ್ದ ಅಜಿತ್ಗಾಗಿ ಹುಡುಕಾಟ ನಡೆಸಿದೆ ಎಸ್ಐಟಿ. ಎಸ್ಐಟಿಯ ನಡೆ ಹಲವು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸಲ್ಲಿ ಎಸ್ಐಟಿ ಡಬಲ್ ಗೇಮ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಪೆನ್ ಡ್ರೈವ್ ಹಂಚಿದವರ ಮೇಲೆ ಎಸ್ಐಟಿ ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ರೇವಣ್ಣ ಮನೆಯಲ್ಲಿ ಸಹಾಯಕನಾಗಿದ್ದ ಅಜಿತ್ಗಾಗಿ ಹುಡುಕಾಟ ನಡೆಸಿದೆ. ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಕೇಸಲ್ಲಿ ಅಜಿತ್ಗೆ ನೋಟಿಸ್ ಕೊಡಲಾಗಿದೆ. ಸಂತ್ರಸ್ತೆ ವಿಡಿಯೋ ಮಾಡಿದ್ದ ವ್ಯಕ್ತಿಗೆ ನೋಟಿಸ್ ಮೇಲೆ ನೋಟಿಸ್ ಸರ್ವ್ ಮಾಡಲಾಗಿದೆ. ಕಿಡ್ನಾಪ್ ಕೇಸಲ್ಲಿ ಸಹಾಯ ಮಾಡಿದ್ದಂತಹ ವ್ಯಕ್ತಿಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ಆದ್ರೆ ವೈರಲ್ ರೂವಾರಿಗಳಿಗೆ ಇನ್ನೂ ಕೂಡ ಒಂದೂ ನೋಟಿಸ್ ಕೊಟ್ಟಿಲ್ಲ. ಕಾರ್ತಿಕ್ ಗೌಡ, ನವೀನ್ ಗೌಡ, ಚೇತನ್ ಗೌಡ ಮೂವರು ಇನ್ನೂ ನಾಪತ್ತೆ ಆಗಿದ್ದಾರೆ. ನಿರೀಕ್ಷಣಾ ಜಾಮೀನು ವಜಾ ಆದ್ರೂ ಸಹ ವಿಚಾರಣೆ ಕೂಡ ಮಾಡ್ತಾ ಇಲ್ಲ ಎಸ್ಐಟಿ. ಇದೇ ಈಗ ಬಹಳ ದೊಡ್ಡ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಸ್ಐಟಿಯ ನಿಲುವೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈ ಪೆನ್ ಡ್ರೈವ್ ಕೇಸ್ನಲ್ಲಿ ಪೆನ್ ಡ್ರೈವ್ ನಲ್ಲಿ ವಿಡಿಯೋವನ್ನ ವೈರಲ್ ಮಾಡಿದಂಥವ್ರೇನಿದ್ದಾರೆ ಅವರು ಬಹಳ ಪ್ರಮುಖವಾದಂತಹ ಆರೋಪಿಗಳಾಗ್ತಾರೆ. ಆದ್ರೆ ರೂವಾರಿಗಳನ್ನ ಬಿಟ್ಬಿಟ್ಟು ಈಗ ನೋಡಿದ್ರೆ ಉಳಿದೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂಥದ್ದು, ವಿಚಾರಣೆ ನಡೆಸುವಂತ ಪ್ರಕ್ರಿಯೆಯಲ್ಲಿ ಎಸ್ಐಟಿ ಮುಂದಾಗ್ತಾ ಇರೋದು ಡಬಲ್ ಗೇಮ್ ಅನ್ನುವಂತ ಪ್ರಮುಖ ಪ್ರಶ್ನೆ ಕಾಡುತ್ತೆ. ನಿರೀಕ್ಷಣಾ ಜಾಮೀನು ವಜಾ ಆಗಿದೆ ಕಾರ್ತಿಕ್ಗೆ, ನವೀನ್ಗೆ, ಚೇತನ್ಗೆ. ಆದ್ರೂ ಅವರಿಂದ ವಶಕ್ಕೆ ಪಡಿತಾ ಇಲ್ವಾ? ಎಸ್ಐಟಿ ನಿಲುವೇ ಅರ್ಥ ಆಗ್ತಿಲ್ಲ ಅಂತ. ಖಂಡಿತ ಪ್ರತಿಮಾ, ಅಂದ್ರೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ರಲ್ಲಿ ಅಂದ್ರೆ ಅವ್ರಿಗೆ ಕೇಸ್ ಮೇಲೆ ಕೇಸು ಟ್ರಾನ್ಸ್ಫರ್ ಆಗಿದೆ. ಆದ್ರೆ ಒಂದು ಕೇಸಲ್ಲಿ ತೆಗೆದುಕೊಂಡಂತ ಸ್ಥಳ ಇನ್ನೊಂದು ಕೇಸಲ್ಲಿ ತೆಗೆದುಕೊಳ್ತಾ ಇಲ್ವ ಅನ್ನುವಂಥದ್ದು. ಅಂದ್ರೆ ಈಗೇನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಏನು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ, ಅತ್ಯಾಚಾರಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಆರೋಪಗಳಿದೆ. ಅದಕ್ಕೆ ಸಮನಾದ, ಅದಕ್ಕಿಂತಲೂ ಗಂಭೀರವಾದಂತ ಆರೋಪ ಇರುವಂತದ್ದು ಆ ಒಂದು ವಿಡಿಯೋಗಳನ್ನ ಹಂಚಿದಂತವರಿಗೆ, ಪೆನ್ ಡ್ರೈವ್ ಗಳನ್ನ ಹೋಗಿ ಇಡೀ ಹಾಸನ ತುಂಬೆಲ್ಲ ಹಂಚಿದಂತವ್ರ ಮೇಲೂ ಕೂಡ ಅಷ್ಟೇ ಗಂಭೀರವಾದಂತ ಆರೋಪ ಇದೆ ಅನ್ನುವಂಥದ್ದನ್ನ ಆರಂಭದಲ್ಲಿ ಕೇಳಿ ಬಂತು. ಆದ್ರೆ ಅದು ತನಿಖೆ ಮಾಡ್ಲಿಕ್ಕೆ ಹೊರಟಂತ ಎಸ್ಐಟಿ ಅಧಿಕಾರಿಗಳಿಗೆ ಇಲ್ಲೊಂದ್ ಕಡೆ ಪೆನ್ ಡ್ರೈವ್ ಹಂಚಿದವರ ಮೇಲೆ ಯಾವುದೇ ಗಂಭೀರವಾದಂತಹ ಒಂದು ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು. ಅದು ಮೇಲ್ನೋಟಕ್ಕೆ ಕಾಣ್ತದೆ. ಯಾಕೆಂದ್ರೆ ವಿದೇಶದಲ್ಲಿ ಪರಾರಾಗಿರುವಂತ ಪ್ರಜ್ವಲ್ ರೇವಣ್ಣ ಇವ್ರಿಗೂ ಹುಡುಕಾಟ ಮಾಡುವಂತ ಒಂದು ಪ್ರಯತ್ನವನ್ನ ಇಲ್ಲೇ ರಾಜ್ಯದಲ್ಲೇ ಇರುವಂತ ಕಾರ್ತಿಕ್ ಗೌಡ, ಚೇತನ್ ಗೌಡ, ನವೀನ್ ಗೌಡ ಅವರಿಗೆ ಹುಡುಕಾಟವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಕನಿಷ್ಠ ಒಂದು ನೋಟಿಸ್ ಅನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂಥದ್ದು ಪ್ರಮುಖವಾದ ಪ್ರಶ್ನೆ. ಸೊ ಈ ಮಧ್ಯೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಕಿಡ್ನಾಪ್ ಕೇಸಲ್ಲಿ ಒಂದು ಆ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದವರಿಗೆ ಸಹಾಯ ಮಾಡಿದ್ರು ಅಂತ ಹೇಳಲಾಗ್ತಾ ಇರುವಂತ ಪ್ರಜ್ವಲ್ ಅಂದ್ರೆ ರೇವಣ್ಣ ಅವರ ಮನೆಯಲ್ಲಿ ಸಹಾಯಕರಾಗಿದ್ದಂತ ಒಬ್ಬ ಅಜಿತ್ಗೆ ಹುಡುಕಾಟವನ್ನ ಮಾಡ್ತಾ ಇದ್ರು. ಈಗಾಗಲೇ ಕಳೆದ ಒಂದು ವಾರದಿಂದ ಅದು ಸಿಗ್ತಾ ಇಲ್ಲ ಅಂತ ಹೇಳಿ 2 ನೋಟಿಸ್ ಅನ್ನ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಸೊ ಆತನಿಗೆ ಬಂಧನ ಭೀತಿ ಇದೆ, ಆತ ತಲೆ ತಪ್ಪಿಸ್ಕೊಂಡಿರುವಂತದ್ದು. ಅದನ್ನ ತಪ್ಪಿದ್ರೆ ಅರೆಸ್ಟ್ ಮಾಡ್ಲಿ, ಅದು ಕ್ರಮ ಸರಿ ಇದೆ. ಆದ್ರೆ ಇವರು ಪೆನ್ ಡ್ರೈವ್ ಹಂಚಿದವ್ರನ್ನ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು, ಮತ್ತೆ ಕೆಲವು ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿದ್ವಿ, ಅವ್ರ ವಿರುದ್ಧ ಆಕ್ಷನ್ ಇದೆ ಅಂತ ಹೋದ್ರು ಕೂಡ ಎಲ್ಲ ಒಂದ್ ಕಡೆ ಸೀನಿಯರ್ ಆಫೀಸರ್ಸ್ ಮತ್ತೆ ಸರ್ಕಾರದ ಕಡೆಯಿಂದ ಅವ್ರನ್ನ ಮುಟ್ಟಬೇಡಿ ಅನ್ನುವಂತ ಒಂದಷ್ಟು ಸೂಚನೆಗಳು ಇದೆ ಅನ್ನುವಂತ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಸಂತ್ರಸ್ತೆಯ ವಿಡಿಯೋ ಮಾಡಿದಂತಹ ವ್ಯಕ್ತಿಗೆ ನೋಟಿಸ್ ಕೊಡ್ತಾರೆ, ಪ್ರಜ್ವಲ್ ಎಲ್ಲೋ ಇದ್ದಾನೆ ಆತನ ಪತ್ತೆಗೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಕಣ್ಣೆದರೆ ಓಡಾಡ್ಕೊಂಡಿರೋರಿಗೆ ನೋಟಿಸ್ ಕೊಡ್ತಿಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ ಅಂತಂದ್ರೆ ನಿಜಕ್ಕೂ ಎಸ್ಐಟಿ ನಿಲುವು ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಇದು ಬಹಳ ಕಪ್ಪು ಚುಕ್ಕೆ ಕೂಡ ಆಗುತ್ತೆ. ಎಸ್ಐಟಿಯ ತನಿಖೆಯ ಹಾದಿ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.